ರಿಟೈರ್ಡ್ ಆದವರಿಗೆಲ್ಲ ಏನಾದರೂ ಟಿಪ್ಸ್ ಈಗ ನಿಮ್ಮ ಕಡೆಯಿಂದ? ಓಕೆ, ಬರಲಿ. ನಾನು ಒಂದಷ್ಟು ಜಸ್ಟ್ ಕಿವಿ ಮಾತುಗಳು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಬಹುಶಃ ಯಾರಿಗೆ ಇದು ಸಹಾಯ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಎಲ್ಲ ವೃತ್ತಿಯಲ್ಲಿ ಬ್ಯುಸಿಯಾಗಿದ್ದು ಈ ಬದುಕಲ್ಲಿ ನಾಗಾಲೋಟದಲ್ಲಿ ತೊಡಗಿಕೊಂಡು ನಾನು ರಿಟೈರ್ಮೆಂಟ್ ಆಗೋದೇ ಇಲ್ಲ ಅನ್ನೋಷ್ಟು ಬ್ಯುಸಿಯಾಗಿರೋರಿಗೆಲ್ಲ ಒಂದು ಮಾತೇನೆಂದರೆ, ವಯಸ್ಸು ಆಗ್ತಾ ಹೋಗ್ತದೆ, ನಮಗೆ ಗೊತ್ತೇ ಆಗೋದಿಲ್ಲ. ಚಾಪೆ ಕೆಳಗೆ ನೀರು ಹರಿದು ಬಂದಂಗೆ ವಯಸ್ಸು ಆಗಿಬಿಡ್ತದೆ. ಯು ಆರ್ 58, ನೆಕ್ಸ್ಟ್ ಇಯರಿಂದ ನಿಮ್ಮ ಸರ್ವೀಸಸ್ಗೆ ನಮ್ಮ ಒಂದು ದೊಡ್ಡ ಥ್ಯಾಂಕ್ಸ್ ಅಂತೇಳಿ ನಿಮ್ಮ ಕಂಪ್ನಿಗಳು ಹೇಳಿ ನಮಸ್ಕಾರ ಹಾಕಿ ನಿಮಗೆ ಹೂವಿನ ಹಾರ ಹಾಕಿ ಶಾಲು ಹೊದಿಸಿ ಕಳಿಸೋದೇನೋ ಬಂದೇ ಬಿಡುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ. ಆ ದಿನಕ್ಕೆ ಒಂದು ಆಘಾತ ಮಾಡ್ಕೊಳ್ಳುವ ಸಾಧ್ಯತೆ ಇರ್ತದೆ ನಿಮಗೆ. ಅಯ್ಯೋ ಹೌದಾ, ನಾಳೆಯಿಂದ ನಾನು ಕೆಲಸಕ್ಕೆ ಹೋಗ್ಲಿಕ್ಕಿಲ್ವಾ, ನಾಳೆಯಿಂದ ಆಗಿದ್ರೆ ನಾನು ಏನು ಮಾಡಲಿ, ನಾನು ಮನೇಲಿ ಕೂತ್ಕೊಂಡು ಏನು ಮಾಡಲಿ, ಇಡೀ ದಿನ ಹೇಗಪ್ಪ ಕಳೆಯೋದು ಅನ್ನೋ ಒಂದು ಬೇಸರ ನಿಮ್ಮನ್ನು ಬಂದು ತಾಕಲಿಕ್ಕೆ ಶುರುವಾಗ್ತದೆ. ಅಂಥ ಪರಿಸ್ಥಿತಿಗೆ ಒಳಗಾಗಬೇಡಿ. ಈಗ 50+ ಇರುವಾಗ ನಿಮ್ಮ ಹವ್ಯಾಸಗಳೆಲ್ಲ ಏನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆ ಹವ್ಯಾಸಗಳಿಗೆ ಜೀವ ತುಂಬಲಿಕ್ಕೆ ಶುರು ಮಾಡಿ. ಎಷ್ಟೋ ಸಲ ನಿಮ್ಮ ಹಲವಾರು ರೆಸ್ಪಾನ್ಸಿಬಿಲಿಟಿಗಳ ಮಧ್ಯೆ ನಿಮ್ಮ ಸ್ವಂತ ಆಸೆ ಆಕಾಂಕ್ಷೆಗಳು ಹವ್ಯಾಸಗಳಿಗೆ ಸಮಯನೇ ಸಿಕ್ಕಿರಲಿಲ್ಲ. ಅಂತಹ ಹವ್ಯಾಸಗಳಿಗೆ ಈಗ ಸಂಪೂರ್ಣ ಸಮಯ ಸದಾವಕಾಶ ನಿಮಗೆ ಸಿಗ್ತಾ ಇದೆ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಈ ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ನಮಗೆ ಎದುರಾಗ್ತಕ್ಕಂಥ ದೊಡ್ಡ ಸವಾಲು ಅಂದರೆ ಆರೋಗ್ಯ. ಸೊ ಅನಾರೋಗ್ಯದಿಂದ ಬಳಲೋದಕ್ಕಿಂತ ಮುಂಚೆ ಇರುವ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಈಗ ಆಲ್ರೆಡಿ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ನಿಮಗೆ ಯಾವ ಡಯಾಬಿಟೀಸು ಅಥವಾ BP ಕಾಯಿಲೆ ಏನು ಇನ್ನೂ ಹತ್ರ ಸುಳಿದಿಲ್ಲ ಅಂತಂದರೆ ಸಂತೋಷವಾಗಿರಿ. ಆದರೆ ಕೇರ್ಲೆಸ್ ಆಗಿರೋದು ಬೇಡ. ನನಗೆ ಯಾವ ಕಾಯಿಲೆ ಇಲ್ಲ ಅಂಥೇಳಿ ಕೇರ್ಲೆಸ್ ಆಗಿರೋದು ಬೇಡ. ಯಾರಿಗೆ BP ಕಾಯಿಲೆ ಶುಗರ್ ಕಾಯಿಲೆ ಇಲ್ವೋ ಅವರು ನಿರಂತರ ಚಟುವಟಿಕೆಗಳು ಮುಂದುವರಿಸ್ಕೊಳ್ಳಿ. 2 ತಿಂಗಳಿಗೊಂದು ಸರಿ 3 ತಿಂಗಳಿಗೊಂದು ಸರಿ ಹೋಗಿ ನಿಮ್ಮ ವೈದ್ಯರನ್ನ, ಒಂದು ಮನೆ ಹತ್ರ ಇರ್ತಕ್ಕಂಥ ವೈದ್ಯರನ್ನ ಭೇಟಿ ಮಾಡಿ ನಿಮ್ಮ BP ಮತ್ತು ಶುಗರ್ನ ಚೆಕ್ ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ಈಗ ಶುಗರ್ ಇನ್ನೂ ಬಂದೇ ಇಲ್ಲ, ನಮಗೆ ಯಾವ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು 6 ತಿಂಗಳಿಗೊಂದು ಸರಿ ಹೋಗಿ ನಿಮ್ಮ ಶುಗರನ್ನು ಚೆಕ್ ಮಾಡಿಸ್ಕೊಳ್ಳಿ. ಈಗ ಆಲ್ರೆಡಿ ಈಗ BP ಕಾಯಿಲೆ ಸಕ್ಕರೆ ಕಾಯಿಲೆ ಇಲ್ಲ ಅಂದರೆ ಆಶ್ಚರ್ಯ ಇಲ್ಲ, ಇದೆ ಅಂತಂದರೆ ಆಶ್ಚರ್ಯವೇ ಇಲ್ಲ. ಅದು ಅಷ್ಟು ಸರ್ವೇ ಸಾಮಾನ್ಯ ಅನ್ನೋವಾಗಿದ್ದಾಗ ಅಟ್ಲೀಸ್ಟ್ ಯಾರಿಗೆ BP ಕಾಯಿಲೆ ಇದೆ ಸಕ್ಕರೆ ಕಾಯಿಲೆ ಇದೆ ತಿಂಗಳಿಗೆ ಒಂದು ಸರಿ ಹೋಗಿ ನಿಮ್ಮ BPಯನ್ನು ಚೆಕ್ ಮಾಡಿಸ್ಕೊಂಡು ಬನ್ನಿ. ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದು ಸರಿ ಆದರೂ ನಿಮ್ಮ ಶುಗರ್ನ ಚೆಕ್ ಮಾಡಿಸ್ಕೊಳ್ಳಿ. ಇದನ್ನೊಂದು ಸಮಯದಲ್ಲಿ ಇಟ್ಕೊಳ್ಳಿ. ಚಟುವಟಿಕೆಗಳು ತುಂಬ ಮುಖ್ಯ ಆಗ್ತದೆ ಇಳಿ ವಯಸ್ಸಿನಲ್ಲಿ. ಅದರಲ್ಲಿ ವಿಶೇಷವಾಗಿ ದೈಹಿಕ ಚಟುವಟಿಕೆಗಳು, ಒಂದು ಮಾರ್ನಿಂಗ್ ವಾಕ್ ಇರ್ಬೋದು, ಒಂದು ಸಂಜೆ ವಾಕ್ ಇರ್ಬೋದು. ನಮಗೆ ಕಂಪ್ನಿ ಇಲ್ಲ ಅಥವಾ ಇನ್ನೊಂದು ಹೋಗಲಿಕ್ಕೆ ರಸ್ತೆ ಚೆನ್ನಾಗಿಲ್ಲ, ಅದು ಇದೆಲ್ಲ ನ್ಯಾವಗಳು ಇಟ್ಕೋಬೇಡಿ. ಏನಾದರೂ ಕಾರಣ ಹುಡ್ಕೊಂಡು ಕಂಪ್ನಿ ಯಾರಿಲ್ಲ ಅಂದರೆ ಮನೇಲಿ ಗಂಡ ಹೆಂಡ್ತಿನ ಇಬ್ಬರು ಎದ್ಕೊಂಡು ಹೊರಡಿ. ನಿಮಗೆ ಇಬ್ರಿಗೂ ವಾಕ್ ಅವಶ್ಯಕತೆ ಇದೆ, ಇಬ್ರಿಗೂ ವಯಸ್ಸಾಗ್ತಾ ಇದೆ, ಇಬ್ಬರು ಜೊತೆಗೆ ಹೋಗಿ ಮಾತಾಡ್ತಾ ಹೋಗಿ ಬಂದು ಎಷ್ಟೋ ಮನೆಗಳಲ್ಲಿ ಪ್ರವೇಶ ಇರೋದಿಲ್ಲ ಮಾತಾಡಲಿಕ್ಕೆ ಅಂತ. ಗಂಡ ಹೆಂಡ್ತಿ ಇಬ್ಬರು ಕೈ ಹಿಡ್ಕೊಂಡು ಒಂದು ವಾಕ್ ಹೋಗಿ ಬನ್ನಿ, ಮಾರ್ನಿಂಗ್ ವಾಕು ಅಥವಾ ಈವ್ನಿಂಗ್ ವಾಕು. ನಾನು ಎಷ್ಟು ಹೇಳ್ತೀನಿ ಡಾಕ್ಟ್ರೇ, ನನ್ನ ಹೆಂಡ್ತಿ ವಾಕಿಗೆ ಬರೋದೇ ಇಲ್ಲ ಅಂತ ಹಲವಾರು ಜನರದ್ದು ಕಂಪ್ಲೇಂಟ್ಸ್ ಇರ್ತದೆ. ಅವ್ರನ್ನ ಏನಾದರೂ ಮಾಡಿ ಇನ್ಸ್ಪೈರ್ ಮಾಡಿ ಎನ್ಕರೇಜ್ ಮಾಡಿ, ನನಗೆ ಕಂಪನಿ ಬೇಕು, ನನಗೇನಾದ್ರು ದಾರಿಯಲ್ಲಿ ಸುಸ್ತಾದರೆ ತಲೆ ತಿರುಗಿದ್ರೆ ಹಿಡ್ಕೊಳಕ್ಕೆ ನೀನು ಬೇಕು ಅಂತ ಒಂದು ಅವ್ರನ್ನ ಎನ್ಕರೇಜ್ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿ. ಈ ಫಿಸಿಕಲ್ ಆ್ಯಕ್ಟಿವಿಟೀಸು ನಿಮ್ಮನ್ನು, ದೇಹವನ್ನು ಮತ್ತು ಮನಸ್ಸನ್ನು ಆರೋಗ್ಯವಾಗಿ ಇಟ್ಟಷ್ಟು ಮತ್ತು ಯಾವ ಮಾತ್ರೆಗಳು ನಿಮ್ಮನ್ನು ಆರೋಗ್ಯವಾಗಿ ಇಡೋದಿಲ್ಲ. ಯಾಕೆ ಅಂತಂದರೆ ಇಳಿ ವಯಸ್ಸು ಆಗ್ತಾ ನಮ್ಮ ಮಿದುಳಿನ ಏನು ಅದು ಅಲರ್ಟ್ನೆಸ್ಸು ಕಡಿಮೆ ಆಗ್ತಾ ಹೋಗ್ತದೆ. ಆ ಮಿದುಳಿಗೆ ಎಷ್ಟು ಕೆಲಸ ಕೊಡ್ತೀರಿ ನೀವು, ಮುಂಚೆಯಿಂದ ಮಾಡ್ತಾ ಬಂದಂಥ ಎಲ್ಲ ಕೆಲಸಗಳನ್ನು ನೀವು ಮಾಡ್ತಾ ಹೋಗ್ತಾ ಇದ್ದೀರಿ. ನಿಮ್ಮ ಈ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು, ಮರೆಗಳಿತನ ನಿಮ್ಮ ಹತ್ತಿರ ಸುಳಿಯುವಂಥದ್ದು, ಈ ಮರೆತು ಹೋಗುವಂಥದ್ದು ಸ್ವಲ್ಪ ಮುಂದಕ್ಕೆ ಹೋಗ್ತದೆ. ಬೇರೆಯವ್ರಿಗಿಂತ ಯಾರು ಮಿದುಳಿನಿಗೆ ಸಾಕಷ್ಟು ಕೆಲಸಗಳನ್ನು ಕೊಡ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದು ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಅಥವಾ ನಿಮ್ಮ ವೃತ್ತಿ ನಿರತವಾದಂಥ ಚಟುವಟಿಕೆಗಳಿರ್ಬೋದು, ಸಾಹಿತ್ಯಿಕ ಚಟುವಟಿಕೆಗಳಿರ್ಬೋದು, ಅಥವಾ ಮನೆ ಕೆಲಸಗಳಲ್ಲಿ ಮೊದಲಿಂದ ಮಾಡ್ತಾ ಬಂದಂಥ ಎಲ್ಲ ಮನೆ ಕೆಲಸಗಳನ್ನು ಮುಂಚೆಯಿಂದ ಮಾಡ್ತಾ ಬಂದಿರತಕ್ಕಂಥದ್ದು, ತೋಟಗಾರಿಕೆ ಇರ್ಬೋದು. ಯಾವುದ್ರಲ್ಲಾದರೂ ನಿಮ್ಮನ್ನು ನಿರಂತರವಾಗಿ ತೊಡಗಿಸ್ಕೊಂಡಿದ್ದರೆ ನಿಮ್ಮ ಮಿದುಳು ಸೆವಿಯೋದು ಸ್ವಲ್ಪ ಕಡಿಮೆ ಆಗ್ತದೆ, ಮಿದುಳಿಗೆ ಧೂಳು ಕೂತ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಈ ರೀತಿ ಚಟುವಟಿಕೆಗಳನ್ನು ಯಾವತ್ತೂ ನಿಲ್ಲಿಸಬೇಡಿ. ನನಗೆ ಪ್ರಾಯ ಆಯಿತು, ನನಗೆ ಸುಸ್ತಾಯಿತು, ನನಗೆ ಗಂಟು ನೋವು, ನನಗೆ ದೇಹ ವೆಯ್ಟ್ ಜಾಸ್ತಿ ಆಗಿದೆ, ನನಗೆ ಸುಸ್ತಾಗ್ತದೆ, ಯಾವ ನೆವಗಳು ನಿಮ್ಮ ಈ ದೈನಂದಿನ ಚಟುವಟಿಕೆಗಳನ್ನು ತಡಿಬಾರ್ದು. ಕೆಲವು ಕಾಯಿಲೆಗಳಲ್ಲಿ ವಿಶೇಷವಾದಂಥ ತೀವ್ರತರನಾದಂಥ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು, ಅಥವಾ ತುಂಬ ನೋವನ್ನು ಸಹಿಸಲು ಅಸಾಧ್ಯ ಆದಂತಹ ಗಂಟು ನೋವಿನ ಆರ್ಥರೈಟಿಸ್ ಸಮಸ್ಯೆಗಳಿರ್ಬೋದು. ಇಂತಹ ಕೆಲವು ಸಮಸ್ಯೆಗಳನ್ನು ಬಿಟ್ಟರೆ ಎಲ್ಲ ಕಾಯಿಲೆಗಳಲ್ಲಿ ನೀವು ಈ ದೈಹಿಕ ಚಟುವಟಿಕೆಗಳನ್ನು ಮುಂದುವರಿಸ್ಬೋದು. ಯಾರ್ಯಾರಿಗೆ ಆಸನಗಳನ್ನು ಹಾಕ್ಲಿಕ್ಕಾಗ್ತದೆ ಯೋಗಾಸನ ಮಾಡಿ, ಯಾರ್ಯಾರಿಗೆ ಪ್ರಾಣಾಯಾಮ ಮಾಡಲಿಕ್ಕಾಗ್ತದೆ ಪ್ರಾಣಾಯಾಮ ಮಾಡಿ, ನಿರಂತರವಾದ ವಾಕಿಂಗಲ್ಲಿ ತೊಡಗಿಸ್ಕೊಳ್ಳಿ.
ಸೊ ಇಷ್ಟು ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಿಮ್ಮ ಮೂಳೆಗಳು ಗಟ್ಟಿಯಾಗಿ ಉಳಿತದೆ. ಒಂದು ವಿಶೇಷವಾಗಿ ಮಹಿಳೆಯರಲ್ಲಿ ಮಧ್ಯ ವಯಸ್ಸು ದಾಟಿದ ತಕ್ಷಣ ನಿಮ್ಮ ಮೂಳೆಗಳು ಸವಿಲಿಕ್ಕೆ ಶುರುವಾಗ್ತದೆ, ಆ ಮೂಳೆಗಳು ಮೆದು ಆಗಲಿಕ್ಕೆ ಶುರುವಾಗ್ತದೆ. ಆ ಮೂಳೆಗಳು ಮೆದು ಆಗಬಾರ್ದು, ಸಣ್ಣ ಪುಟ್ಟ ಪೆಟ್ಟುಗಳಿಂದ ಫ್ರ್ಯಾಕ್ಚರ್ ಆಗಬಾರ್ದು ಅಂದರೆ ನೀವು ದೈಹಿಕ ಚಟುವಟಿಕೆಗಳನ್ನು ಮಾಡಲೇಬೇಕು. ಇಲ್ಲ ಡಾಕ್ಟ್ರೇ ನಮಗೆ ಸುಮಾರು ಕೆಲಸಗಳಿರುತ್ತೆ ಮನೆಯಲ್ಲೇ, ಇಂದು ಮುಂದೆ ಸುಮಾರು ಓಡಾಡ್ಬಿಡ್ತೀವಿ ಅಂತೇಳಿ ನಾವು ಹೇಳ್ತಾ ಇರ್ತಾರೆ. ಆದರೆ ಸಾಲದು, ಮನೆಯಲ್ಲಿ ಓಡಾಡೋದು ಅಂಥದ್ದು ಆ್ಯಕ್ಟಿವಿಟೀಸ್ ಸಾಲದು. ಸಾಕಷ್ಟು ಹೊರಗಡೆ ಹೋಗಿ ಬೆಳಗ್ಗೆ ಅಥವಾ ಸಂಜೆ ಒಂದಷ್ಟು ವಾಕಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಅವಶ್ಯಕ. ಇನ್ನು ಮುಖ್ಯವಾಗಿ ಒಂದು 2-3 ನಾವು ಈಗ ಆಲ್ರೆಡಿ ಮಾಡಿಲ್ಲ ಅಂತಂದರೆ, ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಳ್ಳಿ. ಮುಂಚೆ ಎಲ್ಲ ವಯಸ್ಸಾದವ್ರಿಗೆ ಇನ್ಶೂರೆನ್ಸ್ ತುಂಬ ಕಡಿಮೆ ಇರ್ತಿತ್ತು, ಏನಾದರೂ ಕಾಯಿಲೆ ಇದ್ದರೆ ಇನ್ಶೂರೆನ್ಸಸ್ ಮಾಡ್ತಾನೆ ಇರಲಿಲ್ಲ. ಈಗ ಆ ಏಜ್ ಲಿಮಿಟನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಇನ್ಶೂರೆನ್ಸ್ ಏಜೆಂಟ್ಸ್ನ ಅಥವಾ ಬ್ಯಾಂಕಿನ ಉದ್ಯೋಗಿಗಳನ್ನು ಕೇಳಿದರೆ ಖಂಡಿತ ನಿಮಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾರೆ. ಒಂದು ಹೆಲ್ತ್ ಇನ್ಶೂರೆನ್ಸ್, ಏನಾದರೂ ನಿಮಗೆ ಸಡನ್ನಾಗಿ ಆರೋಗ್ಯ ಕೈ ಕೊಟ್ಟರೆ, ಇಷ್ಟುವರೆಗೂ ಆರೋಗ್ಯ ಚೆನ್ನಾಗಿತ್ತು, ಸಡನ್ನಾಗಿ ಆರೋಗ್ಯ ಕೈ ಕೊಟ್ಟರೆ ಯಾರೂ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಏನಾದರೂ ದೈಹಿಕವಾಗಿ ಬಂದು ಮಾರಲ್ ಸಪೋರ್ಟ್ ಕೊಡ್ಬೋದು, ಜೊತೆಗೆ ನಿಲ್ಬೋದು, ಆದರೆ ಹಣಕಾಸಿನ ಸಹಾಯಕ್ಕೆ ಇನ್ನೊಬ್ಬರನ್ನ ಬೇಡೋದಕ್ಕಿಂತ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಕೊಳ್ಳಿ. ಒಂದು ಸಣ್ಣ ಸೇವಿಂಗ್ಸನ್ನು ಈಗಲಿಂದ ಮಾಡ್ಕೊಳ್ತಾ ಶುರು ಮಾಡಿ. ಸಣ್ಣ ಹಲವಾರು ಈವನ್ ಸರ್ಕಾರದ ಕಡೆಯಿಂದ ಕೂಡ ಕೆಲವೊಂದು ಇನ್ಶೂರೆನ್ಸಸ್ ಬಂದಿದೆ. ನೀವು ನಿಯಮಿತವಾಗಿ ಸ್ವಲ್ಪ ಸ್ವಲ್ಪ ಹಣವನ್ನು ಕಟ್ಟಿದರೆ ಇಳಿ ವಯಸ್ಸಿನಲ್ಲಿ ನಿಮಗೆ ತಕ್ಷಣಕ್ಕೆ ಬೇಕಾದಂಥ ಅಮೌಂಟ್ ಸಿಗುವಂಥದ್ದು ಅಂತ ಏನಾದ್ರು ಸೇವಿಂಗ್ಸ್ ಮಾಡ್ಕೊಳ್ಳಿ. ಅಯ್ಯೋ ನನ್ನ 3 ಜನ ಮಕ್ಕಳಿದ್ದಾರೆ, ನನಗೆ 4 ಜನ ಮಕ್ಕಳಿದ್ದಾರೆ, ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ, ಅದು ಎಲ್ಲ ಇದ್ದರೂ ಕೂಡ ಕೊನೆಯವರೆಗೂ ನಿಮ್ಮದೇ ಆದಂಥ ಒಂದು ಸಣ್ಣ ಇನ್ಕಮ್ಮು ನಿಮ್ಮನ್ನು ನೆಮ್ಮದಿಯಲ್ಲಿ ಜೀವನ ನಡೆಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಅದನ್ನು ಇಟ್ಕೊಳ್ಳಿ. ಮತ್ತು ಕಳೆದ ವಾರ 1-2 ವಿಷಯ ಮಾತಾಡಿದ್ವಿ. ಒಂದಿಬ್ಬರು ಅದಕ್ಕೆ ಅಬ್ಜೆಕ್ಷನ್ ಕೂಡ ಕೇಳ್ತಾ ಇದ್ರಿ. ಅಂದರೆ ಮಕ್ಕಳಿಗೆ ನಿಮ್ಮ ಪ್ರಾಪರ್ಟಿಯನ್ನು ಸರಿಯಾದ ರೀತಿಯಲ್ಲಿ ಡಿವೈಡ್ ಮಾಡಿ ಒಂದು ವಿಲ್ ಮಾಡಿ, ಅದು ಕೊನೆಯ ದಿನಗಳಲ್ಲಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಯಾರು ವಿಲ್ ಸರಿಯಾಗಿ ಮಾಡಿಡಲಿಲ್ಲ, ಮಕ್ಕಳೆಲ್ಲ ಒಬ್ಬರೊಬ್ಬರು ಆಸ್ತಿಗೋಸ್ಕರ ಕಿತ್ತಾಡ್ಕೊಳ್ತಾ ಇದ್ದಾರೆ. ಈಗ ಅಮ್ಮನ ನೆಮ್ಮದಿಗಿಂತ ಅವರಿಗೆ ಆಸ್ತಿ ವಿಭಜನೆ ಮುಖ್ಯ ಅನ್ನೋ ಸಮಸ್ಯೆಗಳು ಬಂದುಬಿಡುತ್ತೆ ಅಂತ ಹೇಳಿದಾಗ ಒಬ್ಬರು ಕರೆ ಮಾಡಿ ಹೇಳಿದರು, ಮಕ್ಕಳಿಗೆ ಆಸ್ತಿ ಮಾಡಿ ಇಡಲೇಬೇಕಾ ನಾವು, ಅವರವರ ಜೀವನ ಅವ್ರು ನೋಡ್ಕೊಳ್ತಾರೆ ಅಂತ ಒಂದು ಕರೆ ಬಂತು. ಆದರೆ ನಾವು ಅದಕ್ಕೆ ಏನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ನೀವು ಆಸ್ತಿಯನ್ನು ಮಕ್ಕಳಿಗಾದರೂ ಕೊಡಿ, ಅಥವಾ ದೇವಸ್ಥಾನಕ್ಕಾದರೂ ಕೊಡಿ, ಅಥವಾ ಒಂದು ಟ್ರಸ್ಟ್ ಮಾಡಿ ಒಂದು NGOಗಾದರೂ ಕೊಡಿ. ಒಟ್ಟಾರೆ ನಿಮ್ಮ ಕೊಡುವುದನ್ನು ಸರಿಯಾದ ರೀತಿಯಲ್ಲಿ ಒಂದು ಕಾಗದ ಪತ್ರಗಳಲ್ಲಿ ವ್ಯವಸ್ಥಿತವಾಗಿ ತೆಗೆದಿಡಿ. ಆವಾಗ ನಿಮಗೂ ಕೂಡ ಒಂದು ಸಮಾಧಾನ. ಸೊ